ಮಾಡಿಬಿಟ್ರೆ ನಿಮ್ಮ ಮನೆ ಬಾಗಿಲಲ್ಲಿ ಕುಳಿತುಕೊಂಡು ನಿಮಗೆ ರಕ್ಷಣೆಯನ್ನು ಕೊಡ್ತಾಳೆ. ನಿಮ್ಮ ಬೆನ್ನು ಹಿಂದುಗಡೆ ತ್ರಿಶೂಲವನ್ನು ಇಟ್ಟುಕೊಂಡು ನಿಮ್ಮ ಸದಾ ರಕ್ಷಣೆಯಾಗಿ ನಿಲ್ತಾಳೆ. ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸುವಂತ ಏಕೈಕ ತಾಯಿ ವಾರಾಹಿ ದೇವಿ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಯಾಕೆ ವಾರಾಹಿ ನವರಾತ್ರಿಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಆ ವಾರಾಹಿ ದೇವಿಗೆ ಆಷಾಢ ನಾಯಕಿ ಅಂತಲೇ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ವಾರಾಹಿ ನವರಾತ್ರಿಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡಬಾರದು. ಭಕ್ತರೆಲ್ಲರೂ ಕೂಡ ಅವಳ ಸನ್ನಿಧಾನದಲ್ಲಿರಬೇಕು ಅನ್ನುವಂಥ ಒಂದು ವಿಚಾರವಾಗಿಯೇ ಈ ಒಂದು ವಾರಾಹಿ ನವರಾತ್ರಿಯನ್ನು ಆರಾಧನೆ ಮಾಡುವಂಥದ್ದು. ವಾರಾಹಿ ನವರಾತ್ರಿಯಲ್ಲಿ ವಿಶೇಷವಾಗಿ ತಾಯಿಯ ಒಂದು ಬೀಜಾಕ್ಷರಿಗಳ ಜಪ, ಅವಳಿಗೆ ತೆಂಗಿನಕಾಯಿ ದೀಪವನ್ನು ಸಮರ್ಪಣೆ ಮಾಡಿಬಿಟ್ರೆ ಮನೆಯಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಕತ್ತಲುಗಳನ್ನೆಲ್ಲ ದೂರ ಮಾಡ್ತಾಳೆ. ಅಂತ ವಿಶೇಷವಾಗಿರ್ತಕ್ಕಂಥ ಕರುಣಾಮಯಿ ತಾಯಿ. ಈ ತಾಯಿ ಹೆಂಗೆ ಹುಟ್ಟಿದ್ಲು ಅಂತ ಹೇಳಿದರೆ, ಭದ್ರಕಾಳಿ ಜಗನ್ಮಾತೆ ಶಿವಗಣಗಳಿಂದ ಹುಟ್ಟಿ ಈ ದೇವಿ ಸಾಕಷ್ಟು ದೇವಿಯರನ್ನು ಹುಟ್ಟಿಸ್ತಾಳೆ. ಭದ್ರಕಾಳಿಯ ಬೆನ್ನಿನಿಂದ ಅವತಾರ ಮಾಡಿರೋರು 5 ಜನ ತಾಯಿಯರು. ಪಂಚಮಿ ಪಂಚಭೂತೇಶಿ 5 ಜನರು ಹುಟ್ಟುತ್ತಾರೆ. 5 ಜನರಲ್ಲಿ ಮೊದಲಿಗೆ ವಾರಾಹಿ, ಎರಡನೇದು ಪೋತ್ರಿ, ಮೂರನೇದು ಸಮಯ ಸಂಕೇತ, ಆಮೇಲೆ ವಾರ್ತಾಳಿ, ಆಮೇಲೆ ವಾರಾಹಿ. ಇವರು 5 ಜನರು ಕೂಡ ಹುಟ್ಟುತ್ತಾರೆ. ಈ 5 ಜನರು ಕೂಡ ಅಧಿನಾಯಕಿಯರು, ಅಧಿದೇವತೆಯರು. ಮಧ್ಯದಲ್ಲಿರ್ತಕ್ಕಂಥವಳೆ ವಾರಾಹಿ ತಾಯಿ, ಸೆಂಟ್ರಲ್ಲಿ ಕೂತಿರ್ತಾಳೆ. ಈ ಪಂಚಮಿ ಪಂಚಭೂತೇಶಿ 5 ಜನರ ರೂಪವೇ ಅವಳಿಗೆ ಪಂಚಮಿ ಮತ್ತು ಅಷ್ಟಮಿಯಲ್ಲಿ ಬಹಳ ವಿಶೇಷವಾಗಿ ಪೂಜೆ ಆಗ್ತದೆ. ಒಂದು ಸಾರಿ ಅನೇಕ ಮಳೆ, ಭೀಕರವಾಗಿರ್ತಕ್ಕಂಥ ಗಾಳಿ, ಭೀಕರವಾಗಿರ್ತಕ್ಕಂಥ ಚಂಡಮಾರುತ ಒಂದು ಮನೆಯಲ್ಲಿ ಕಾಡಿನಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಬಹಳ ತೊಂದರೆ ಆಗಿಬಿಡುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಒಂದು ದಿವಸ ತಾಯಿ ವಾರಾಹಿ ಸ್ವರೂಪದಲ್ಲಿ ಅವರಿಗೆ ದರ್ಶನ ಕೊಟ್ಟು ಕಾಡಿನಲ್ಲಿ ಒಂದು ತೆಂಗಿನಕಾಯಿ ದೀಪವನ್ನು ಹಚ್ಚಿದಾಗ ಎಲ್ಲ ಕಡೆಯಲ್ಲೂ ತೊಂದರೆಯಾಗಿ ಆ ಮನೆಯಲ್ಲಿ ಬೆಳಕು ಮೂಡಿ ಆ ಮನೆಯಲ್ಲಿ ಸಂರಕ್ಷಣೆಯನ್ನು ಕೊಡ್ತಾಳೆ. ಅವರಿಗೆಲ್ಲ ರೀತಿಯ ಐಶ್ವರ್ಯಗಳನ್ನು, ಆನಂದವನ್ನು, ಸಂತೋಷವನ್ನು ಕೊಡ್ತಾಳೆ. ಹಾಗಾಗಿ ಆ ವಾರಾಹಿಗೆ ಭಕ್ತಿ ಮತ್ತು ಶ್ರದ್ಧೆಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾಳೆ. ತುಪ್ಪದ ದೀಪವನ್ನು ಹಚ್ಚಿ ಅವಳನ್ನು ಪ್ರಾರ್ಥನೆ ಮಾಡಿಬಿಟ್ರೆ ನಿಮ್ಮ ಏನು ಕೇಳ್ತೀರೋ ಎಲ್ಲವನ್ನು ಕೊಡುವಂಥವಳು. ಆದ್ದರಿಂದ ಆ ಪಂಚಮಿ ನಾಯಕಿ ಆಷಾಢ ನವರಾತ್ರಿಯಲ್ಲಿ ಇವತ್ತಿನ ದಿವಸದಲ್ಲಿ ಯಾರೆಲ್ಲರೂ ಬಂದು ಆ ತಾಯಿಯ ಸಾನ್ನಿಧ್ಯದಲ್ಲಿ, ಆ ತಾಯಿಯ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆ ತಾಯಿಯ ಪ್ರಾರ್ಥನೆ ಮಂತ್ರಗಳನ್ನು ಹಾಗೂ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲ ಕುಟುಂಬದಲ್ಲಿರ್ತಕ್ಕಂಥ ಕಷ್ಟ, ನೋವು, ಸಂಕಟ, ದುಃಖ, ದುಗುಡುಗಳೆಲ್ಲವೂ ದೂರವಾಗಿ ಎಲ್ಲರಿಗೂ ಕೂಡ ಆ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಕೃಪಾಕಟಾಕ್ಷಗಳಾಗಲಿ, ಯಾರಿಗೆ ಮನೆ ಇಲ್ಲವೋ ಅವರಿಗೆ ಮನೆ ಆಗಲಿ, ಯಾರ ಮನಸ್ಸಿನಲ್ಲಿ ಏನೇನು ಪ್ರಾರ್ಥನೆಗಳ ಸರಮಾಲೆಯನ್ನು ಇಟ್ಟುಕೊಂಡಿದ್ದೀರೋ ಅದೆಲ್ಲದೂ ಕೂಡ ತಾಯಿ ಪರಿಪೂರ್ಣವಾಗಿ ನೆರವೇರಿಸಲಿ. ಹಾಗೂ ನಿಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ. ಮಕ್ಕಳಾಗದೇ ಇರೋರು ಮಕ್ಕಳಾಗಲಿ, ಮದುವೆ ಆಗದಿದ್ದವರು ಮದುವೆ ಆಗಲಿ, ಹಾಗೂ ಪುಟಾಣಿ ಮಕ್ಕಳಿಗೆಲ್ಲ ಒಳ್ಳೆ ಅಖಂಡವಾಗಿ ಸರಸ್ವತಿ ಕೃಪಾ ಕಟಾಕ್ಷ ಆಗಲಿ ಅಂತ ಹೇಳ್ತಾ ಇವತ್ತಿನ ದಿವಸದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಭಗವತಿಯ ಮೂಲ ಮಂತ್ರವನ್ನು ಹೇಳೋಣ. ಓ